ನಮ್ಮ ವಿದ್ಯಾರ್ಥಿ ಗುಂಪಿದೆ ಇಕೋ ಕ್ಲಬ್ ವಿದ್ಯಾರ್ಥಿಗಳು ಅವರ ಹೆಸರನ್ನ ಈಗ ಅದರಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಮನುಶ್ರೀ ಬಾರಮ್ಮ ವೇದಿಕೆ. ಕುಮಾರಿ ಮನುಶ್ರೀ ಇಕೋ ಕ್ಲಬ್ನ ಅಧ್ಯಕ್ಷ ಆಗಿರ್ತಾಳೆ ಹಾಗೂ ಗೌರವ ಅಧ್ಯಕ್ಷರು ನಮ್ಮ ಉಪಪ್ರಾಚಾರ್ಯರಾಗಿರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರಿಸರ ದಿನಾಚರಣೆಯನ್ನ ನಾವು ಒಂದು ಸಸಿಯನ್ನ ಇಲ್ಲಿ ನೆಡುವುದರ ಮೂಲಕ ಮಕ್ಕಳೇ ಬನ್ನಿ ನೀವೆಲ್ಲ ಬನ್ನಿ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಅವರು ಸುಮಾರು 1,000 ರೂಪಾಯಿ ವೆಚ್ಚದ ಪಾಟ್ಗಳು ಮತ್ತೆ ಸಸಿಗಳನ್ನು ಹೊಂದಿರುತ್ತಾರೆ. ಅವರಿಗೆ ನಾವು ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ನಮ್ಮ ಶ್ರೀಶೈಲ ಇಕೋ ಕ್ಲಬ್ ವತಿಯಿಂದ ಉಪಪ್ರಾಚಾರ್ಯರು ಹಾಗೂ ಕುಮಾರಿ ವಿದ್ಯಾರ್ಥಿನಿಯರು ಹಾಗೂ BSP ಸರ್ ಅವರು ಎಲ್ಲ ಶಿಕ್ಷಕಿಯರೊಂದವರು ಈ ಸಸಿಯನ್ನು ನೆಡುವುದರ ಮೂಲಕ ಇದಕ್ಕೆ ಚಾಲನೆ ನೀಡಬೇಕು. ಇನ್ನು 2 ದಿವಸದೊಳಗಾಗಿ ನಮ್ಮ ಶಾಲೆಯ ವತಿಯಿಂದ ಕನಿಷ್ಠ 450 ಸಸಿಗಳನ್ನು ನೆಟ್ಟು ಆ 450 ಫೋಟೋಗಳನ್ನ 3 ದಿವಸದೊಳಗಾಗಿ ನಾವು ಇಕೋ ಕ್ಲಬ್ ಪೋರ್ಟಲ್ಗೆ ಅಪ್ಲೋಡ್ ಮಾಡಿ ರಾಜ್ಯದಲ್ಲೇ ಒಂದು ಯಶಸ್ಸನ್ನು ಪಡೆಯಬೇಕಂತಂದು ನಾವೆಲ್ಲರೂ ಕೈ ಜೋಡಿಸ್ಬೇಕಂತಂದು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನು ಜೈ ಹಿಂದ್ ಜೈ ಕರ್ನಾಟಕ. ಈಗ ಸದ್ಯ ಫೋಟೋಕ್ಕೆ ಹೆಸರು ಇರಲಿಲ್ಲ ಮೇಲಿಂದ ಮಗು ಶಾಲೆ ಮೋಸ್ಟ್ಲಿ ಆ ಊರಿನ ಹೆಸರು ಬರ್ತಿದೆ, ನಮ್ಮ ದೇಶದಲ್ಲೇ ಇದೆ. ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದ್ರೆ 30 ಗಿಡಗಳನ್ನು ನೆಡ್ತಾರಂತೆ, ಹೆಣ್ಮಗು ಹುಟ್ಟಿದೆ. ಸೊ ಅದನ್ನ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡೋದ್ರಲ್ಲಿ ಎಷ್ಟು ಮಹತ್ವ ಇದೆ ಅಂತ ಹೇಳಿ. ಅದೇ ರೀತಿ ಸರ್ ಹೇಳಿದ್ರು, ತಾಯಿ ಅಂತ ಹೇಳಿದಾಗ ಒಂದು ಪದ ಹೇಳ್ತೀನಿ, ಶುಕ್ರವಾರ ಇದೆ. ಎಷ್ಟು ಜನ ನೀವು ಮನೆಯಿಂದ ಬರ್ತಾ ನಿಮ್ಮ ತಾಯಿಗೆ ಅಮ್ಮ ನನ್ನ ಮನೆ ಸ್ಕೂಲಿಗೆ ಶಾಲೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತೀರ? ಕೈ ಹೇಳ್ತೀರ ನೋಡೋಣ. ಪ್ರಾಂಪ್ಟ್ ಆಗಿ, ಸುಮ್ಮನೆ ಯಾರೋ ಎತ್ತಿದ್ರು ಅಂತ ಎತ್ತದಲ್ಲ.